ಎಲ್ಲಿ ನೋಡಿದರಲ್ಲಿ ಬರೀ ಕಾಳುಗಳು, ಬೀಜಗಳು. ಇದೇನಿದು, ಇಡೀ ಛತ್ರವೇ ದಿನಸಿ ಅಂಗಡಿಯಾಗಿ ಹೋಗಿದ್ಯಾ ಎಂಬ ಭಾವ ಹಲವರಲ್ಲಿ ಮೂಡಿದ್ರೆ, ಇನ್ನು ಕೆಲವರಿಗೆ ಮುಂಗಾರು ಮಳೆಗೆ ಬಿತ್ತನೆ ಬೀಜಗಳ ಪ್ರದರ್ಶನವೇನೋ ಎಂದು ಅನಿಸಲಿಕ್ಕೆ ಸಾಕು. ಸಾವಿರಾರು ಬುಟ್ಟಿಯೊಳಗೆ ಅನೇಕ ವಿಧದ ಬೀಜಗಳನ್ನು ಸೇರಿಸಿ ಮಾಡುತ್ತಿರುವುದು ದೇಸಿ ಬೀಜ ಉತ್ಸವ. ಹೌದು, ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ಸಹಜ ಸಮೃದ್ಧ ಮತ್ತು ಸಹಜ ಸೀಡ್ಸ್ ಸಹಯೋಗದಲ್ಲಿ ಆಯೋಜಿಸಿದ್ದ 2 ದಿನಗಳ ದೇಸಿ ಬೀಜೋತ್ಸವಕ್ಕೆ ಬೀಜಮಾತೆ ಪಿ ಪದ್ಮಮ್ಮ ಚಾಲನೆ ನೀಡಿದರು. 2 ದಿನ ಈ ಬೀಜೋತ್ಸವಕ್ಕೆ ಕೇವಲ ಮೈಸೂರು ಮಾತ್ರವಲ್ಲದೆ ಹೊರ ಜಿಲ್ಲೆಗಳ ಪ್ರಗತಿಪರ ಬೀಜ ಸಂರಕ್ಷಕರು ತಾವು ಸಂರಕ್ಷಣೆ ಮಾಡಿದ ಬೀಜಗಳನ್ನು ಪ್ರದರ್ಶನ ಮಾಡಿದ್ರು. ಈ ಮೇಳಕ್ಕೆ 250ಕ್ಕೂ ಹೆಚ್ಚು ಬೀಜಗಳನ್ನು ಪ್ರದರ್ಶನಕ್ಕೆ ತರಲಾಗಿತ್ತು. ಹುರುಳಿಕಾಳು, ಅಲಸಂದೆಕಾಳು, ಕಡಲೆಕಾಳು, ತೊಗರಿಕಾಳು, ಉದ್ದಿನಕಾಳು, ಹೆಸರುಕಾಳು ಸೇರಿದಂತೆ 10 ಬಗೆಯ ದ್ವಿದಳ ಧಾನ್ಯಗಳು, ಸಿರಿಧಾನ್ಯಗಳು ಪ್ರದರ್ಶನ ಹಾಗೂ ಮಾರಾಟ ನಡೆಸಿದ್ದು ಒಂದು ರೀತಿ ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕುಂಬಳೂರು ಗ್ರಾಮದ ಆಂಜನೇಯ ಎಂಬ ರೈತ ನೆರೆದವರ ಗಮನ ಸೆಳೆದರು. ಅವರು 200ಕ್ಕೂ ಹೆಚ್ಚು ಸ್ಥಳೀಯ ಭತ್ತದ ತಳಿಗಳನ್ನು ಸಂರಕ್ಷಿಸಿದ್ದಾರೆ ಮತ್ತು ಭತ್ತದ ಬೀಜ ಬ್ಯಾಂಕ್ ಅನ್ನು ಸ್ಥಾಪಿಸಿದ್ದಾರೆ ಎಂಬ ವಿಷಯವೇ ವಿಶೇಷವಾಗಿತ್ತು.